ವೋಲ್ಕ್ಸ್ವ್ಯಾಗನ್ ವೆಂಟೋ 2018 ಮಾಡಲ್ ಗಾಡಿ, ಆಟೋಮೆಟಿಕ್, ಹೈಲೈನ್, ಟಾಪ್ ಎಂಡ್ ಗಾಡಿ, 72,000 ಜಿನಿಯ ನೋಡಿರೋಂತ ಗಾಡಿ ಇದು. 12 ಲಕ್ಷ ಮಾರ್ಕೆಟ್ ಇದೆ. ಟ್ರಸ್ಟ್ ಕಾರ್ಸ್ ಅಲ್ಲಿ ಚಾನ್ಸ್ ಅಂದ್ರೆ ಚಾನ್ಸ್ ಮೇಲೆ ಗಾಡಿ ಕೊಡ್ತಾ ಇದೀನಿ ಸರ್. ಇದನ್ನ ಬರೀ 9,95,000 ಫೈನಲ್ ಮಾಡ್ಕೊಡ್ತೀನಿ. 9,95,000 rupees ಸೆಲ್ಟಾಸ್ ಅದ್ರ ಸಿಂಗಲ್ ಓನರ್ ಡೀಸೆಲ್ ವಿತ್ ಸನ್ರೂಫ್ ಬರೋ ಗಾಡಿ ಕೊಡ್ತೀನಿ ಸರ್. ಅದನ್ನು ಶೋರೂಮ್ ಓಡಿರೋ ಗಾಡಿ ಕೊಡ್ತೀನಿ. ಆಟೋ ಮಾರ್ಕೆಟ್ ಅಲಾಯ್ ಚಾರ್ಜ್ ಮಾಡಿದ್ರೆ ಲೆದರ್ ಸೀಟ್ ಕವರ್ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಈ ಗಾಡಿ ಅಷ್ಟೇ. ಅದ್ರ ಸಿಂಗಲ್ ಓನರ್ 21 ಮಾಡಲ್, 2 ಇಕೋ ಸ್ಪೋರ್ಟ್ಸ್ ಇದೆ, 2 ಫೇಸ್ ಲಿಫ್ಟ್ ವರ್ಷನ್, 2 ಸಿಂಗಲ್ ಓನರ್, 2 ಶೋರೂಮ್ ಇಷ್ಟು ಓಡಿರೋ ಗಾಡಿ. ಲಾಸ್ಟ್ ವಿಡಿಯೋ ಈ ವಿಡಿಯೋ ನೋಡಿ ಆಲ್ಮೋಸ್ಟ್ 90% ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಪ್ರತಿ ಸತಿ ನಾವು ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲ ಹೊಸ ಸ್ಟಾಕ್ ಇರುತ್ತೆ, ಕಂಪ್ಲೀಟ್ ಚೇಂಜ್ ಆಗುತ್ತೆ ಸರ್. ಕಸ್ಟಮರ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತಾರೆ, ಅಷ್ಟೇ ಕಮ್ಮಿ ಎಕ್ಸ್ಪೆಕ್ಟೇಷನ್ ಇರೋದು ಗಾಡಿ ಇದಕ್ಕೆ ಮಾತ್ರ. ಮಾರ್ಕೆಟ್ ಅಲ್ಲಿ ಎಲ್ಲರೂ 2020 ಮಾಡಲ್ ಗಾಡಿಗೆ 7 ಲಕ್ಷ ಕಡಿಮೆ ಯಾರು ಕೊಡಲ್ಲ ಸರ್. ಕಸ್ಟಮರ್ ಡೆಡ್ ಫೈನಲ್ ಕೇಳಿದ್ರೆ ಈ ಗಾಡಿಗೆ 5,95,000 ಬೇಕು. 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ 50% ಕೊಡ್ತೀನಿ ಸರ್. 50% ಲೋನ್ 18 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್, ಕಂಫರ್ಟ್ ಲೈನ್, 1 ಲೀಟರ್ ವೆಹಿಕಲ್, MPF ಇಂಜಿನ್, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಶೋರೂಮ್ ಟೆಸ್ಟ್ ಇರೋ ವೆಹಿಕಲ್ ಸರ್. ಫಾರ್ಚುನರ್ 2010 ಮಾಡಲ್ ಗಾಡಿ, ಟಾಪ್ ಅಂಡ್ 4 ವೀಲ್ ಡ್ರೈವ್ ಗಾಡಿ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ಗಾಡಿ ಇದು. ನಿಮಗೆ ಏರ್ ಬ್ಯಾಗ್, ABS, ಕಂಪನಿ ವಾಯ್ಸ್, ಆಟೋ ಮಿರರ್, ಫೋಲ್ಡರ್, ಮಿರರ್ ಇಂಡಿಕೇಟರ್, ಏರ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ವೆಹಿಕಲ್. ನಿಮಗೆ ಟಾಪ್ ಅಂಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರೋದು. 90% ಸಿಂಗಲ್ ಓನರ್ ಕಾರ್ಸ್ ಇರೋದು ಸರ್. 90% ಸಿಂಗಲ್ ಓನರ್ ಕಾರ್, ಸಿಂಗಲ್ ಓನರ್ ಕಾರ್ಸ್. ಆಲ್ಮೋಸ್ಟ್ ಡೀಸೆಲ್, ಪೆಟ್ರೋಲ್ ಎಲ್ಲ ಇದೆ. ಮಿಡ್ ವೇರಿಯಂಟ್, ಟಾಪ್ ಅಂಡ್ ಇವೇ ಜಾಸ್ತಿ ಇರೋದು. ಸಿಬಿಲ್ ಇಲ್ಲ ಅಂದ್ರೆ ಸಿಬಿಲ್ ಇಲ್ಲ ಅಂದ್ರೆ 1.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಈ ಗಾಡಿ ಮಾರ್ಕೆಟ್ 15,500-16 ಲಕ್ಷ ಇದೆ. ಡೀಸೆಲ್ ವೆಹಿಕಲ್ ಇನ್ನೋವಾ ಕ್ರಿಸ್ಟಾ ವಿತ್ KA ನಂಬರ್, ರೆಡ್ ಫೈನಲ್ ಎಸ್ಟಾರ್ ನೋಡಿ 13,500 ಫೈನಲ್ ಮಾಡ್ಕೊಡ್ತೀನಿ ಸರ್. ಚಾನ್ಸ್ ಅಂದ್ರೆ ಚಾನ್ಸ್ ಗಾಡಿ ಕೊಡ್ತೀನಿ ಸರ್. ಬರೀ 2,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 2,99,000 ರೂಪಾಯಿ ಒರಿಜಿನಲ್ ವೆಹಿಕಲ್ ಗಾಡಿ ಅಂತ. ಇದು ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್. ನಿಮಗೆ ಇದು ಜಿನಿಯನ್ ಶೋರೂಮ್ ಇಷ್ಟೇ ಓಡಿದೆ. ಆಲ್ಮೋಸ್ಟ್ ಡೀಲರ್ ಗಾಡಿ ಸ್ವಲ್ಪ ರೇರ್ ಸಿಗೋದು ಸಿಯಾದಲ್ಲಿ. ಅದರೊಂದಿದೆ 17 ಸಿಂಗಲ್ ಓನರ್ ಡೆಲ್ಟಾ. ಕಸ್ಟಮರ್ ಪ್ರೊಫೈಲ್ ಡಿಫಾಲ್ಟ್ ಇತ್ತು, ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಯಾವುದೇ ವೆಹಿಕಲ್ ಅವ್ರು ತಗೊಳ್ಳಿ 50% 80,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ. ಈ ಗಾಡಿ ವರ್ಷ ನಿಮ್ಗೆ ಒಂದು 1 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್. 2,85,000 ರೂಪಾಯಿ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ, KA ಗಾಡಿ ಕೊಡ್ತಾ ಇದೀನಿ ಸರ್. ನಿಮಗೆ ಲೋನ್ ಸರ್ SR ನೋಡಿ 9,90,000 ಫೈನಲ್ ಮಾಡ್ಕೊಡ್ತೀನಿ. 9,90,000 ಗೆ ಫೈನಲ್ ಮಾಡ್ತೀನಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಗಾಡಿಗೆ. ಅದು ಸಿಂಗಲ್ ಓನರ್ ಗಾಡಿ ಸರ್. ನಿಮಗೆ ಇದು ಫುಲ್ಲಿ ಟಾಪ್ ಅಂಡ್ ಫುಲ್ ಫೀಚರ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಬರೀ 60,000 ಜಿನಿಯನ್ ಹೊಡೆದಂತ ಗಾಡಿ. ನಿಮಗೆ 2,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2,90,000 ರೂಪಾಯಿಗೆ GT ಗಾಡಿ ಕೊಡ್ತಾ ಇದೀನಿ. ಅದರ ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಆಗಿರೋ ವೆಹಿಕಲ್ 11 ಗಾಡಿ ಸರ್. ಇದು ಸನ್ರೂಫ್ ಬರೋಂತ ಗಾಡಿ ನಿಮ್ಗೆ. ಇದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 8 ಏರ್ ಬಾಕ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. 1 ರೂಪಾಯಿ ಖರ್ಚಿಲ್ಲ ಸರ್. ಗಾಡಿ ತಗೊಂಡು ಒಂದು ಸರ್ವಿಸ್ ಮಾಡ್ಕೊಂಡು ಕೊಡ್ಕೋಬೇಕು. ಸ್ಟ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ. ನಿಮ್ಗೆ ಸಿಸ್ಟಮ್ ಎಲ್ಲ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರೋಂತ ಗಾಡಿ. ಸೂಪರ್ ಕ್ಲಾಸ್ ಆಗಿರೋ ಗಾಡಿ. ಡೀಸೆಲ್ ಸಿಂಗಲ್ ಓನರ್ ಗಾಡಿ, 11 ಲೀಟರ್ ಗಾಡಿ ಸರ್. ಈ ಗಾಡಿ ಡೆಡ್ ಫೈನಲ್ SR ನೋಡಿ ಬರೀ 3,99,000 ರೂಪಾಯಿ ಫೈನಲ್ ಮಾಡ್ಕೊಂಡು 3,99,000 ರೂಪಾಯಿಗೆ ಫೈನಲ್ ಮಾಡ್ಕೊಂಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ನಾಗರಬಾವಿಯಲ್ಲಿರುವ ಟ್ರಸ್ಟ್ ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಇವ್ರ ಹತ್ರ ಒಂದು ಸುಮಾರು ಸತಿ ವಿಡಿಯೋ ಮಾಡಿದ್ದೀವಿ. ಸೊ ಎಲ್ಲ ಕಸ್ಟಮರ್ ಹತ್ರ ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂದರೆ ಒಳ್ಳೆ ಕಾರ್ಸ್ ಕೊಡ್ತಾರೆ, ಅದು ಕೂಡ ಅಫೋರ್ಡಬಲ್ ಪ್ರೈಸು. ನೀವೇನಾದರೂ ಬಂದ್ಬಿಟ್ಟು ಕಾರ್ಸ್ ಏನಾದರೂ ಈಸ್ಕೊಬೇಕಾದ್ರೆ ಟ್ರಸ್ಟ್ ಕಾರ್ಸ್ಗೆ, ನೀವು ನಾಗರಬಾವಿಯಲ್ಲಿ ಟ್ರಸ್ಟ್ ಕಾರ್ಸ್ಗೆ ಆರಾಮಾಗಿ ಬರ್ಬೋದು. ಯಾಕಂದರೆ ನಿಮ್ಮ ಬಜೆಟ್ಗೆ ಕಾರ್ ಸಿಗ್ಬಿಡುತ್ತೆ. ಪ್ಲಸ್ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಫುಲ್ ಲೋನ್ ಕೂಡ ಆಗ್ಬಿಡುತ್ತೆ. ಈ ಸತಿ ಕೂಡ ತುಂಬ ಸ್ಟಾಕ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಎಲ್ಲ ಲೇಟೆಸ್ಟ್ ಮಾಡೆಲ್ ಗಾಡಿಗಳೆಲ್ಲ ಒಂದು ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಯಾವ ಥರ ಕಾರ್ಸು ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾವು ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸರ್ ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ನೀವು ಸರ್? ನಾವು ತುಂಬ ಚೆನ್ನಾಗಿದೆ ಸರ್. ಲಾಸ್ಟ್ ಟೈಮ್ ಎಲ್ಲ ಹೆಂಗಿತ್ತು ಸರ್ ರೆಸ್ಪಾನ್ಸ್? ಎಲ್ಲ ರೆಸ್ಪಾನ್ಸ್ ಇತ್ತು ಸರ್. ಲಾಸ್ಟ್ ಟೈಮ್ ವಿಡಿಯೋಗೆ ಈ ವಿಡಿಯೋಗೆ ನೋಡಿ ಆಲ್ಮೋಸ್ಟ್ 90% ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನಿಮ್ಮ ಹತ್ರ ಪ್ರತಿ ಸತಿ ನಾವು ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಹೊಸ ಸ್ಟಾಕ್ಸ್ ಇರುತ್ತೆ, ಕಂಪ್ಲೀಟ್ ಚೇಂಜ್ ಆಗುತ್ತೆ ಸರ್. ಓಕೆ ಸರ್, ಫಸ್ಟ್ ನಿಮ್ಮ ಹತ್ರ ಏನಕ್ಕೆ ಕಾರ್ ತಗೊಬೇಕು? ನಮ್ಮ ಹತ್ರ ಅಂದ್ರೆ ವೆಹಿಕಲ್ಸ್ ಏನಿದೆ ಮ್ಯಾಕ್ಸಿಮಮ್ ನಮ್ಮ ಹತ್ರ ಸಿಂಗಲ್ ಸೆಕೆಂಡ್ ಓನರ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಡಾಕ್ಯುಮೆಂಟೇಷನ್ ಅಂದ್ರೆ ಲ್ಯಾಬ್ಸ್ ಇದ್ರೆ ಏನಿದ್ರು ನಾವೇ ಡಾಕ್ಯುಮೆಂಟೇಷನ್ ಮಾಡಿ ಕೊಡ್ತೀವಿ. ಮ್ಯಾಕ್ಸಿಮಮ್ ನಮ್ಮ ಹತ್ರ 90% ಸಿಂಗಲ್ ಓನರ್ ಕಾರ್ಸ್ ಇರೋದು ಸರ್. 90% ಸಿಂಗಲ್ ಓನರ್ ಕಾರ್ಸ್, ಸಿಂಗಲ್ ಓನರ್ಸ್ ಕಾರ್ಸ್. ಆಲ್ಮೋಸ್ಟ್ ಡೀಸೆಲ್, ಪೆಟ್ರೋಲ್ ಎಲ್ಲ ಇದೆ. ಮಿಡ್ ವೇರಿಯಂಟ್, ಟಾಪ್ ಎಂಡ್ ಇವೇ ಜಾಸ್ತಿ ಇರೋದು. ಮತ್ತೆ ಯಾವ್ದೇ ರೀತಿ ಬೇಸಿಕ್ ಕಾರ್ಸ್ ಜಾಸ್ತಿ ಇರಲ್ಲ. ಆಲ್ಮೋಸ್ಟ್ ಮಿಡ್ ವೇರಿಯಂಟ್, ಟಾಪ್ ಎಂಡ್ ಜಾಸ್ತಿ ಇರೋದು ನಮ್ಮ ಹತ್ರ. ವೆಹಿಕಲ್ ಏನಿದೆ ಜಿನಿಯನಿಟಿ ಚೆಕ್ ಮಾಡಿ ಇರೋದೇನಿದೆ ಹೇಳ್ಬಿಟ್ಟೆ ಗಾಡಿ ಕೊಡ್ತೀವಿ. ಯಾವ್ದೇ ಡಾಕ್ಯುಮೆಂಟೇಷನ್ ಚಾರ್ಜ್ ಅಡಿಷನಲ್ ತಗೊಳ್ಳಲ್ಲ. RC ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ ನಾವೇ ಮಾಡಿ ಕೊಡ್ತೀವಿ. ಆಫೀಸ್ ಕಮಿಷನ್ ಇನ್ಕ್ಲೂಡಿಂಗ್ ನಾವೇ ಮಾಡಿ ಕೊಡ್ತೀವಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 100% ಲೋನ್ ಮಾಡಿಸ್ಕೊಡ್ತೀನಿ ಸರ್. 100% ಲೋನ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಡಿಫಾಲ್ಟ್ ಇತ್ತು, ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಯಾವುದೇ ವೆಹಿಕಲ್ ಅವ್ರು ತಗೊಳ್ಳಿ 50% ಪ್ರೈವೇಟ್ ಲೋನ್ ಅವೈಲೇಬಲ್. ವೆಹಿಕಲ್ ಯಾವುದೇ ವೆಹಿಕಲ್ ತಗೊಳ್ಳಿ 50% ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ಔಟರ್ ರಿಂಗ್ ರೋಡ್ ಅಲ್ಲಿ ಮಾತಿ ನೆಕ್ಸಾ ಶೋರೂಮ್ ಇದೆ. ಎಕ್ಸಾಕ್ಟ್ ನೆಕ್ಸಾ ಶೋರೂಮ್ ಆಪೋಸಿಟ್ ಮಳಗಳ ಬಸ್ ಸ್ಟಾಪ್ ಅಂತಿದೆ. ಮಳಗಳ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಬರುತ್ತೆ ಸರ್. ಡೀಟೇಲ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಅಲ್ಲಿ ಒಂದು ಆಯ್ ಅಂತ ಹಾಕಿದ್ರೆ ಸಾಕು. ಫೋಟೋಸ್, ಡೀಟೇಲ್ಸ್, ಲೊಕೇಶನ್ಸ್ ಎಲ್ಲ ಡೀಟೇಲ್ಸ್ ಕಳ್ಸಿಕೊಡ್ತೀವಿ ಸರ್. ಓಕೆ, ಸೊ ಈ ಸತಿ ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡೋಣ ಸರ್? ಫಸ್ಟ್ ಕಾರ್ ಪೋಲೋ ಇಂದಾನೆ ಸ್ಟಾರ್ಟ್ ಮಾಡೋಣ ಸರ್. ಪೋಲೋ ಇಂದಾನೆ ಸ್ಟಾರ್ಟ್ ಮಾಡೋಣ ಸರ್. ಸೊ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸ್ವಲ್ಪ. ಸರ್ 18 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್, ಕಂಫರ್ಟ್ ಲೈನ್, 1 ಲೀಟರ್ ವೆಹಿಕಲ್, MPF ಇಂಜಿನ್, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಶೋರೂಮ್ ಟೆಸ್ಟ್ ಅಲ್ಲಿರೋ ವೆಹಿಕಲ್ ಸರ್. ಶೋರೂಮ್ ಕಂಡೀಷನ್ ಎಲ್ಲ ಇದೆ ವೆಹಿಕಲ್. ನಿಮಗೆ
ಸಿಂಗಲ್ ಪೀಸಸ್ ಆಫ್ ಪೇಂಟ್ ಆಗಿಲ್ಲ ವೆಹಿಕಲ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್ ಕಂಪ್ಲೀಟ್ ಇರುವಂತ ವೆಹಿಕಲ್ಸ್ ಸರ್. ಆಲ್ಮೋಸ್ಟ್ ಈ ವೆಹಿಕಲ್ ನಾನು ಪರ್ಸನಲ್ ಡ್ರೈವ್ ಮಾಡಿದ್ದೀನಿ. 20+ ಮೈಲೇಜ್ ಬಂದಿದೆ ಸರ್. 20+ ಮೈಲೇಜ್ ಬರ್ತಾ ಇದೆ. 20+ ಮೈಲೇಜ್ ಬಂದಿದೆ ವೆಹಿಕಲ್ ಸರ್. ಮಾರ್ಕೆಟಿಂಗ್ ಎಲ್ಲೇ ಚೆಕ್ ಮಾಡಿದ್ರೆ 6.5-6.25 ಲಕ್ಷ ಹೇಳ್ತಾರೆ ಸರ್. ಇವತ್ತು ಟ್ರಸ್ಟ್ ಕಾರ್ಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲೇ ಹೇಳ್ಬಿಡ್ತೀನಿ. ಎಲ್ಲ ವೆಹಿಕಲ್ಸ್ ಅಷ್ಟೇ ಇವತ್ತು ಡೆಡ್ ಫೈನಲ್ SR ನೋಡಿಲೆಲ್ಲ ಗಾಡಿ ಕೊಟ್ಬಿಡ್ತೀನಿ ಸರ್. ಯಾವುದೇ ರೀತಿ ನೆಗೋಷಿಯಬಲ್ಸ್ ಇರಲ್ಲ. ಫೈನಲ್ ಪ್ರೈಸ್ ಏನ್ ಹೇಳ್ತೀನಿ ಅದೇ ಪ್ರೈಸ್ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಸೇರಿ ಮಾಡಿ ಕೊಡ್ತೀನಿ ಸರ್. ಈ ಗಾಡಿ ನಾವು ಡೆಡ್ ಫೈನಲ್ 5,95,000 ಮಾಡಿ ಕೊಡ್ತೀನಿ ಸರ್. 5,95,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಆಫೀಸ್ ಕಮಿಷನ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಂತಾರೆ ಆಲ್ಮೋಸ್ಟ್ 80 to 90% ಲೋನ್ ಮಾಡ್ಕೊಡ್ತೀನಿ. 80 to 90% ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಇದು ಬಂದು ಡೀಸೆಲ್ i20 2020 ರಿಜಿಸ್ಟ್ರೇಷನ್. ಆ ಸ್ಟಾರ್ಟ್ ಸಿಂಗಲ್ ಓನರ್ ಸರ್. ಟಾಪ್ ಅಂಡ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಕಂಪ್ನಿ ಅಲೈಸ್, ಆಟೋ ಮಿರರ್, ಫೋಲ್ಡರ್, ಮಿರರ್ ಇಂಡಿಕೇಟರ್, ರೇರ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ವೆಹಿಕಲ್ ನಿಮಗೆ. ಟಾಪ್ ಅಂಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರೋದು. ಡೀಸೆಲ್ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಸರ್. ಸರ್ ಈ ಗಾಡಿನೂ ಅಷ್ಟೇ ಡೆಡ್ ಫೈನಲ್ SR ನೋಡಿ 5,90,000 ಮಾಡಿ ಕೊಡ್ತೀನಿ. 5,90,000 ಗೆ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ 90% ಲೋನು ಆಗ್ಬಿಡುತ್ತೆ. ಈ ಗಾಡಿಗೆ 100% ಲೋನ್ ಮಾಡ್ಕೊಡ್ತೀನಿ. 100% ಲೋನೇ ಆಗ್ಬಿಡುತ್ತೆ. 100% ಲೋನು ಮಾಡ್ಕೊಡ್ತೀನಿ ಸರ್ ಈ ವೆಹಿಕಲ್ ಆದ್ರೆ. ಓಕೆ, ಸೊ ನೆಕ್ಸ್ಟ್ ಸರ್. ಸರ್ ಇದು ಬಂದು ಗ್ರ್ಯಾಂಡ್ i10 13 ಮಾಡಲು ಡೀಸೆಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಎಡಿಷನ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ವೆಹಿಕಲ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಗಾಡಿ ಅಂತ ನಿಮ್ಗೆ 18 ಇಂದ 20 ವರೆಗೂ ಮೈಲೇಜ್ ಬರೋದು. ಡೀಸೆಲ್ ವೆಹಿಕಲ್ 13 ಮಾಡಲು ಗಾಡಿ ಸರ್. ಸರ್ ಈ ಗಾಡಿ ನಾನು 3.5 ಹೇಳ್ತಾ ಇರೋದು ಕೋಟಿಂಗು. ಡೆಡ್ ಫೈನಲ್ SR ನೋಡಿ 3,25,000 ಮಾಡಿ ಕೊಡ್ತೀನಿ ಸರ್. 3,25,000 ಗೆ ಫೈನಲ್ ಮಾಡ್ಕೊಡ್ತೀನಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಈ ಗಾಡಿಗೆ ಅಷ್ಟೇ ಒಂದು 280 ಇಂದ 3 lakhs ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಕೋ ಸ್ಪೋರ್ಟ್ ಒಂದಿದೆ ನಿಮ್ಮ ಹತ್ರ. ಎರಡು ಇಕೋ ಸ್ಪೋರ್ಟ್ಸ್ ಇದೆ. 2 ಫೇಸ್ ಲಿಫ್ಟ್ ವರ್ಷನ್, 2 ಸಿಂಗಲ್ ಓನರ್, 2 ಶೋರೂಮ್ ಇಷ್ಟೇ ಓಡಿರೋ ಗಾಡಿ. ಇದು 18 ಮಾಡಲು ಟೈಟಾನಿಯಂ S, ಪುಷ್ ಬಟನ್ ಸ್ಟಾರ್ಟ್, 4 ಏರ್ ಬ್ಯಾಗ್ಸ್ ಬರುವಂತ ವೆಹಿಕಲ್. ಓಕೆ, ವಿತ್ ಫುಲ್ಲಿ ಟಾಪ್ ಅಂಡ್ ಫುಲ್ ಫೀಚರ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಬರೀ 60,000 ಜಿನಿಯನ್ ನೋಡಿರುವಂತ ಗಾಡಿ ನಿಮ್ಗೆ ಇದು ಸರ್. ಈ ಗಾಡಿನ 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ SR ನೋಡಿ 5,95,000 ವರೆಗೂ ಮಾಡ್ಕೊಡ್ತೀನಿ ಸರ್. 5,95,000 18 ಮಾಡಲ್, ಅದು ಸಿಂಗಲ್ ಓನರ್ ಗಾಡಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ 100% ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ 50% ಕೊಡ್ತೀನಿ ಸರ್. 50% ಲೋನ್ ಆಗುತ್ತೆ. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಅಷ್ಟೇ ಆಲ್ಮೋಸ್ಟ್ 350 ಇಂದ 4 lakhs ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದಿದೆ ಇಕೋ ಸ್ಪೋರ್ಟ್ ಸರ್. ಇದು ಅಷ್ಟೇ 2018 ಮಾಡಲು ಡಿಸೆಂಬರ್, ಸಿಂಗಲ್ ಓನರ್. ಓಕೆ, ಒರಿಜಿನಲ್ ವೆಹಿಕಲ್ ಗಾಡಿ ಅಂತ. ಇದು ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್ ನಿಮಗೆ. ಇದು ಜಿನಿಯನ್ ಶೋರೂಮ್ ಇಷ್ಟೇ ಓಡಿದೆ ಸರ್. ಈ ಗಾಡಿ ಅಷ್ಟೇ ಡೆಡ್ ಫೈನಲ್ 6,30,000 ಮಾಡಿ ಕೊಡ್ತೀನಿ ಸರ್. 6,30,000 ಇದು ಅಷ್ಟೇ 6 ಏರ್ ಬ್ಯಾಗ್ ಬರುವಂತ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್. ಸೊ ನೀವು ಹೇಳ್ತಾ ಇರೋ ಎಲ್ಲ ಕಾರುಗಳು ಬಂದ್ಬಿಟ್ಟು ಯಾವುದೇ ತರ ನೇಮ್ ಟ್ರಾನ್ಸ್ಫರ್ಗೆ ಕಾಸು ಏನು ಇಸ್ಕೊಳ್ಳಲ್ಲ. ಟ್ರಾನ್ಸ್ಫರ್ ಚಾರ್ಜ್ ಎಕ್ಸ್ಟ್ರಾ ತಗೊಳ್ಳಲ್ಲ ಸರ್. ಆಫೀಸ್ ಕಮಿಷನ್ ಎಕ್ಸ್ಟ್ರಾ ತಗೊಳ್ಳಲ್ಲ ಸರ್. ನೀವೇನ್ ಪ್ರೈಸ್ ಹೇಳ್ತಾ ಇದ್ದೀನಿ ಅದೇ ಪ್ರೈಸ್ ಇನ್ಕ್ಲೂಡಿಂಗ್ ಆಲ್ ಎಲ್ಲ ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್. ಫಾರ್ಚುನರ್ 2010 ಮಾಡಲು ಗಾಡಿ. ಟಾಪ್ ಅಂಡ್ 4 ವೀಲ್ ಡ್ರೈವ್ ಗಾಡಿ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ಗಾಡಿ ಇದು ನಿಮಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 ವೀಲ್ ಡ್ರೈವ್ಸ್, ಏರ್ ಬ್ಯಾಗ್, ABS, ಕಂಪ್ನಿ ಅಲೈಸ್, ಲೆದರ್ ಸೀಟ್ ಕವರ್, ಹೆಡ್ರೆಸ್ಟ್ TV ಎಲ್ಲ ಬರುತ್ತೆ ವೆಹಿಕಲ್ ನಿಮ್ಗೆ. ಇದು ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ತಗೊಂಡು ಜಸ್ಟ್ ಒಂದು ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬೇಕಷ್ಟೇ ಆ ತರ ಇದೆ ಸರ್. ಈ ವೆಹಿಕಲ್ 10 ಮಾಡಲು ಫಾರ್ಚುನರ್ 4 ವೀಲ್ ಡ್ರೈವ್ ಗಾಡಿನ ಬರೀ 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 8.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ಅದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಮಾತ್ರ ಸರ್. ನಿಮಗೆ ಲೋನ್ ಅಂದ್ರೆ ಬಂದ್ರೆ ಲೈಕ್ ಲೋನ್ ಆಗುತ್ತಾ ಇದಕ್ಕೆ? ಇದಕ್ಕೂ 50% ಲೋನ್ ಮಾಡ್ಕೊಡ್ತೀನಿ. 50% ಲೋನ್ ಮಾಡಿಸ್ಕೊಡ್ತೀರಾ? 50% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಆಗುತ್ತಾ ಸರ್? ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಸರ್. ಬರ್ಲಿ ವೆಹಿಕಲ್ ನೋಡ್ಲಿ. ಮ್ಯಾಕ್ಸಿಮಮ್ ಆಲ್ ಓವರ್ ಕರ್ನಾಟಕ ಏನಾಗುತ್ತೆ ಟ್ರೈ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್. ಇನೋವಾ ಕ್ರಿಸ್ಟಾ ಇದು HR ವೆಹಿಕಲ್. KA ಮಾಡಿ ಕೊಡ್ತೀನಿ ವೆಹಿಕಲ್ ನಿಮ್ಗೆ. ರೆಡಿ NOC ಇದೆ. ಯಾರ ನಂಬರ್ ಹೇಳ್ತೀರಾ ಏನೇನು ಹೇಳ್ತೀರಾ ಅವ್ರ ನೇಮಿಂಗ್ ನಂಬರ್ ಸಮೇತ ಮಾಡಿ ಕೊಡ್ತೀನಿ. 2017 ಮಾಡಲು ಸೆಕೆಂಡ್ ಓನರ್ G ವರ್ಷನ್. ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ. 7 ಸೀಟರ್ ಗಾಡಿ, ಒರಿಜಿನಲ್ ಗಾಡಿ ಸರ್. ಜಿನಿಯನ್ ವೆಹಿಕಲ್, ಆಕ್ಷನ್ ಫ್ರೀ ವೆಹಿಕಲ್ ಸರ್. ಈ ಗಾಡಿ ಮಾರ್ಕೆಟ್ ಅಲ್ಲಿ 15.5-16 ಲಕ್ಷ ಇದೆ ಡೀಸೆಲ್ ವೆಹಿಕಲ್ ಗೆ. ಇನೋವಾ ಕ್ರಿಸ್ಟಾ ವಿತ್ KA ನಂಬರ್ ಡೆಡ್ ಫೈನಲ್ SR ನೋಡಿ 13 ಫೈನಲ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿನ 13,50,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಈ ಗಾಡಿ ಪರ್ಚೇಸ್ ಮಾಡೋರು ನಂಬರ್ ನಮಗೆ ಸೆಲೆಕ್ಷನ್ ನಂಬರ್ ಬೇಕಂದ್ರೆ ಆಗುತ್ತಾ? ಅದು ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಚಾರ್ಜಸ್ ಎಕ್ಸ್ಟ್ರಾ. ಅದು RTOದವರಿಗೆ ಅವರೇ ಪೇ ಮಾಡಲಿ. ಅವ್ರು ಯಾವ ನಂಬರ್ ಹೇಳ್ತಾರೆ ನಂಬರ್ ನಾನು RTOದ ನಂಬರ್ ಕೊಡ್ತೀನಿ. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಚಾರ್ಜಸ್ ನಂಬರ್ ಎಕ್ಸ್ಟ್ರಾ ಆಗುತ್ತೆ ಅವ್ರು ಬೇರ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಸರ್. ನೆಕ್ಸ್ಟ್ ಸಿಯಾಜ್ ಇಂದ ಬರೋಣ. ಸಿಯಾಜ್ ಇದೆ 2017 ಮಾಡಲು ಗಾಡಿ. ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿದೆ 92,000 ಏನೋ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಡೀಸೆಲ್ ಡೆಲ್ಟಾ ವೇರಿಯಂಟ್ 17 ಮಾಡಲು ಗಾಡಿ ಸರ್. ಓಕೆ, ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಡೀಸೆಲ್ ಗಾಡಿ ಸ್ವಲ್ಪ ರೇರ್ ಸಿಗೋದು ಸಿಯಾಜ್ ಅಲ್ಲಿ. ಅದ್ರಲ್ಲಿ ಒಂದಿದೆ 17 ಸಿಂಗಲ್ ಓನರ್ ಡೆಲ್ಟಾ ಸರ್. ಈ ಗಾಡಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ. ಕಂಫರ್ಟ್ ವೆಹಿಕಲ್ ಸರ್. ಲಕ್ಸುರಿಯಸ್ ಆಗಿ ಕಂಫರ್ಟ್ ಆಗಿ ಕುತ್ಕೊಂಡು ಹೋಗ್ಬೋದು ಆ ತರ ವೆಹಿಕಲ್ ಇದು ಸರ್. ಈ ಗಾಡಿ ಡೆಡ್ ಫೈನಲ್ 5,90,000 ಮಾಡ್ಕೊಡ್ತೀನಿ. 5,90,000 ಗೆ ಮಾಡ್ಕೊಡ್ತೀರಾ? ಅದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೆಹಿಕಲ್. ಅದು 17 ಸಿಂಗಲ್ ಓನರ್ ಜಿನಿಯನ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್. ಬ್ರೀಜಾ ಇದೆ 2020 ಮಾಡಲು ಗಾಡಿ. VXA ಪ್ಲಸ್ ಸಿಂಗಲ್ ಓನರ್. ಇದು ಅಷ್ಟೇ ಜಿನಿಯನ್ ಶೋರೂಮ್ ಇಷ್ಟೇ ಓಡಿದೆ ವೆಹಿಕಲ್ ಇದು. ಕಸ್ಟಮರ್ ಪಾರ್ಕ್ ಅನ್ಸಲ್ ವೆಹಿಕಲ್ ಇದು.
ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಕಸ್ಟಮರ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತಾರೆ, ಅಷ್ಟೇ ಕಮ್ಮಿ ಎಕ್ಸ್ಪೆಕ್ಟೇಷನ್ ಇರೋದು ಗಾಡಿಗೆ ಇದಕ್ಕೆ ಮಾತ್ರ. ಮಾರ್ಕೆಟ್ ಅಲ್ಲಿ ನೀವು ಎಲ್ಲೇ ಅವರು 2020 ಮಾಡಲು ಗಾಡಿಗೆ 7 ಲಕ್ಷ ಕಡಿಮೆ ಯಾರು ಕೊಡಲ್ಲ ಸರ್. ಕಸ್ಟಮರ್ ಡೆಡ್ ಫೈನಲ್ ಕೇಳಿದಾರೆ ಗಾಡಿಗೆ 5,95,000 ಬೇಕು ಅಂತ ಕೇಳಿದ್ದಾರೆ ಸರ್. ಅದನ್ನು 2020 ಸಿಂಗಲ್ ಓನರ್ ಗಾಡಿ, ಅದೇ ಪ್ರೈಸ್ ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಆಫೀಸ್ ಕಮಿಷನ್ ಸಮೇತ ಮಾಡಿ ಕೊಡ್ತೀರಾ. ಲೋನ್ ಅಂತ ಬಂದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ. ಅದು ಸಿಂಗಲ್ ಓನರ್ ಗಾಡಿ ಇದು. ನೆಕ್ಸ್ಟ್ ಕರೆಕ್ಟಾ ಇದೆ ಸರ್ 2022 ಮಾಡಲು ಗಾಡಿ, ಸಿಂಗಲ್ ಓನರ್, ಬೇಸ್ ವೇರಿಯಂಟ್, ಡೀಸೆಲ್ ವೆಹಿಕಲ್, ಇಂಡಿಯನ್ 50,000 ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ ನಿಮ್ದು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸ್ ಮಾಡಿದ್ರೆ, ಲೆದರ್ ಸೀಟ್ ಕವರ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ನಿಮಗೆ. ಆಲ್ಮೋಸ್ಟ್ 55,000 53,000 ಅಷ್ಟೇ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ನಿಮಗೆ. ಡೀಸೆಲ್ ಸಿಂಗಲ್ ಓನರ್. ಸರ್ ಈ ಗಾಡಿ ಅಷ್ಟೇ SR ನೋಡಿ 9,90,000 ಫೈನಲ್ ಮಾಡ್ಕೊಡ್ತೀನಿ. 9,90,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಅದು ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಗಾಡಿಗೆ. ಅದು ಸಿಂಗಲ್ ಓನರ್ ಗಾಡಿ ಸರ್ ನಿಮ್ಗೆ ಇದು. ನೆಕ್ಸ್ಟ್ ಬಂದ್ರೆ ಡಸ್ಟರ್ ಇದೆ ಸರ್. ಡಸ್ಟರ್ 13 ಮಾಡಲು RXZ ಡೀಸೆಲ್, ಸೆಕೆಂಡ್ ಓನರ್ ಗಾಡಿ, ಫುಲ್ ಟಾಪ್ ಅಂಡ್ ಗಾಡಿ ಸರ್. 110 PS ಇದು ಬರೋದು ನಿಮ್ಗೆ. ಇದು ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್ ಎಲ್ಲಾ ಫೀಚರ್ಸ್ ಬರುತ್ತೆ ಗಾಡಿ ನಿಮ್ಗೆ. ಇದು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಸರ್ ಈ ಗಾಡಿ ನಿಮಗೆ ಡೆಡ್ ಫೈನಲ್ 3,80,000 ವರೆಗೂ ಮಾಡ್ಕೊಡ್ತೀನಿ ಸರ್. 3,80,000 ಗೆ ಡಸ್ಟರ್. ಹೌದು ಸರ್, ಅದ್ರಲ್ಲಿ 13 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್. ಸರ್ ನೀವು ಹೇಳ್ತಾ ಇರೋ ಎಲ್ಲಾ ಪ್ರೈಸ್ ಫೈನಲ್ ಪ್ರೈಸ್ ಡೈರೆಕ್ಟ್ ಆಗಿ ಕಸ್ಟಮರ್ ಬಂದ್ರೆ ಜಾಸ್ತಿ ಏನಾದ್ರು ಹೇಳ್ತೀರಾ ಸರ್? ಡೈರೆಕ್ಟ್ ಕಸ್ಟಮರ್ ವಿಡಿಯೋ ನೋಡ್ಕೊಂಡ್ ಬರ್ಲಿ, ವಿಡಿಯೋದಲ್ಲಿ ಏನ್ ಪ್ರೈಸ್ ಅದೇ ಪ್ರೈಸ್ ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೀವು ಕ್ಯಾಟ್ಲಾಗ್ ಆಗಲಿ ನಾರ್ಮಲ್ ಕೋಟ್ ಮಾಡೋದಾಗ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ. ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಡೆಡ್ ಫೈನಲ್ ಅದೇ ಪ್ರೈಸ್ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಆಫೀಸ್ ಕಮಿಷನ್ ಸಮೇತ ಮಾಡಿ ಕೊಡ್ತೀನಿ ಸರ್ ನಾನು. ಈ ವಿಡಿಯೋನ ನೀವು ಬೇರೆ ಸ್ಕ್ರೀನ್ ಶಾಟ್ ತಗೊಂಡು ಬಂದು ಈ ಕಾರ ಅಂತ ತೋರಿಸಿ ಸೇಮ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. 100% ಏನಿಲ್ಲ ಸರ್. ವಿಡಿಯೋದಲ್ಲಿ ಇಷ್ಟು ಪ್ರೈಸ್ ಹೇಳಿದ್ರೆ ಸಾಕು, ಅದೇ ಪ್ರೈಸ್ಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಜಾಸ್ತಿ ಪ್ರೈಸ್ ಹೇಳಿ ವಿಡಿಯೋದಲ್ಲಿ ಅಷ್ಟೇ ಹೇಳಿದೆ ಇಲ್ಲ ಇಷ್ಟು ಕೊಡಿ ಆತರ ಏನಿಲ್ಲ. ಇಲ್ಲಿ ಏನೇ ಪ್ರೈಸ್ ಹೇಳ್ತೀನಿ ಅದೇ ಪ್ರೈಸ್ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಆಫೀಸ್ ಕಮಿಷನ್ ಸಮೇತ ಮಾಡ್ಕೊಡ್ತೀನಿ. ಲೋನ್ ಅಂತ ಹೋಗ್ತೀರಾ ಅದಕ್ಕೂ ಅಷ್ಟೇ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಅಡಿಷನಲ್ ಚಾರ್ಜಸ್ ನಮ್ಮ ಕಡೆ ತಗೊಳ್ಳಲ್ಲ. ಅದೇ ಪ್ರೈಸ್ ಅಲ್ಲಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಆಫೀಸ್ ಕಮಿಷನ್ ಲೋನ್ ಸಮೇತ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸೂಪರ್ ಸರ್. ಸರ್ ಮತ್ತೊಂದು ಇನ್ನೊಂದು ಡಸ್ಟರ್ ಇದೆ ವೈಟ್ ಕಲರ್ ಸರ್. 14 ಮಾಡಲು ಗಾಡಿ, ಡೀಸೆಲ್, ಮಿಡ್ ವೇರಿಯಂಟ್, 85 PS, RXL, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮಿರರ್, ರೊಟೇಟರ್, ಏರ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿ ನಿಮ್ಗಿದು. ಕರ್ನಾಟಕ ಗಾಡಿ ನಿಮ್ಗಿದು. 14 ಮಾಡಲು ಗಾಡಿ ಸರ್. ಡೆಡ್ ಫೈನಲ್ SR ನೋಡಿ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 2,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 2,99,000 ರೂಪಾಯಿಗೆ ಗಾಡಿ ಮಾಡ್ಕೊಡ್ತೀರಾ. 14 ಮಾಡಲು ಗಾಡಿ, ಅದ್ರಲ್ಲಿ ಡಸ್ಟರ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಸೊ ಗಾಡಿ ಕಂಡೀಷನ್ ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಇದೇ ಫಸ್ಟ್ ಟೈಮ್ ಒಂದು ಕಾರ್ ಹಿಸ್ಟ್ರಿಯಲ್ಲಿ ಡಸ್ಟರ್ ನ ಇಷ್ಟು ಚೀಪ್ ಆಗಿ ಕೊಡ್ತಾ ಇರೋದು. ಸುಮಾರು ಗಾಡಿ ಕೊಟ್ಟಿದ್ದೀವಿ. ಈ ತರ ಇದೊಂದಿದೆ. ಓಕೆ, ಅದ್ರಲ್ಲಿ ನಿಮ್ಗೆ ಲೋನ್ ಅಂತ ಹೋದ್ರೆ ಫುಲ್ ಟು ಫುಲ್ ಲೋನೇ ಮಾಡ್ಕೊಡ್ತೀನಿ ಸರ್. ವೆಹಿಕಲ್ಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಹಂಗೆ ಬರ್ಬೋದು, ಆರಾಮಾಗಿ ಬನ್ನಿ ಸರ್. ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿಲ್ವಾ 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ಸೆಲ್ಟೋಸ್ ಇದೆ, ಅದರಲ್ಲಿ HTK ಪ್ಲಸ್ ಆಟೋಮೆಟಿಕ್ ಡೀಸೆಲ್, ಸಿಂಗಲ್ ಓನರ್. ಇದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್ ವಿತ್ ಸನ್ ರೂಫ್ ಸಮೇತ ಬರುತ್ತೆ. ವೆಂಟಿಲೇಟೆಡ್ ಸೀಟ್ ಬರುತ್ತೆ, GPS ನಾವಿಗೇಷನ್ ಸಿಸ್ಟಮ್ ಬರುತ್ತೆ, ಮಿರರ್ ಅಡ್ಜಸ್ಟರ್ ಬರುತ್ತೆ, ಆಟೋ ಮಿರರ್ ಫೋಲ್ಡರ್, ಡ್ಯುಯಲ್ ಕೀ, ಜಿನಿಯನ್ ಶೋರೂಮ್ ಇಷ್ಟೇ ಓಡಿರೋದು 90 ಚೇಂಜ್ ಏನೋ ಶೋರೂಮ್ ಇಷ್ಟೇ ಓಡಿದೆ. ಸೆನ್ಸಾರ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ. ಕಿಯಾ ಅಂದ್ರೆ ನಿಮ್ಗೆ ಹೇಳಂಗಿಲ್ಲ ಸರ್, ಕಂಪ್ಲೀಟ್ ಪ್ಯಾಕೇಜ್ ಗಾಡಿ ಇದೆ ನಿಮ್ಗೆ. ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಪ್ಯಾಕೇಜ್ ಬರುತ್ತೆ ನಿಮ್ಗೆ ಗಾಡಿ ಇದು. ಅದ್ರಲ್ಲಿ ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಸರ್. 18 ಇಂದ 20 ಮೈಲೇಜ್ ಬರುತ್ತೆ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಸರ್. 12 ರಿಂದ 12 ಲಕ್ಷ ಮಾರ್ಕೆಟ್ ಇದೆ. ಟ್ರಸ್ಟ್ ಕಾರ್ಸ್ ಅಲ್ಲಿ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಗಾಡಿ ಕೊಡ್ತಾ ಇದೀನಿ ಸರ್. ಇದನ್ನ ಬರೀ 9,95,000 ಫೈನಲ್ ಮಾಡ್ಕೊಡ್ತೀನಿ. 9,95,000 ರೂಪೀಸ್ಗೆ ಸೆಲ್ಟಾಸ್ ಅದ್ರಲ್ಲಿ ಸಿಂಗಲ್ ಓನರ್ ಡೀಸೆಲ್ ವಿತ್ ಸನ್ ರೂಫ್ ಬರೋ ಗಾಡಿ ಕೊಡ್ತೀನಿ ಸರ್. ಅದನ್ನು ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಕೊಡ್ತೀನಿ ಸರ್. ಇಷ್ಟೊತ್ತರೆಗೂ ಹೈ ಬಜೆಟ್ ಗಾಡಿಗಳು ತೋರಿಸಿದ್ದು. ಈಗ ಲೋ ಬಜೆಟ್ ಗಾಡಿಗಳು ಇದೆ ನಮ್ಮಲ್ಲಿ ಟ್ರಸ್ಟ್ ಕಾರ್ಸ್ ಅಲ್ಲಿ ಇವತ್ತು. ಅದ್ರಲ್ಲಿ ಇದು ಬಂದು 2006 ಮಾಡಲು ಡೀಸೆಲ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋಂಥ ವೆಹಿಕಲ್, ಸೆಡಾನ್ ವೆಹಿಕಲ್, ವರ್ನಾ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ ಇದು. ಸರ್ ಈ ಗಾಡಿ ನಿಮ್ಗೆ ಒಂದು ಡೆಡ್ ಫೈನಲ್ 1,80,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ. 1,80,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ. 1,80,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ. ಈ ಗಾಡಿಗೆ ಅಷ್ಟೇ ನಿಮ್ಗೆ ಒಂದು 1 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್ ನಿಮ್ಗೆ ಇದು. ಓಕೆ, ನೆಕ್ಸ್ಟ್ i10 ಸರ್. 13 ಮಾಡಲು ಗಾಡಿ, ಪೆಟ್ರೋಲ್ ಪ್ಲಸ್ LPG ಎರಡು ಇರುವಂತ ಗಾಡಿ. ಗಾಡಿ ಅಂತೂ ಸೂಪರ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ ವೆಹಿಕಲ್ ನಿಮ್ಗೆ. 13 ಮಾಡಲು ಗಾಡಿ. ಈ ಗಾಡಿಗೂ ಲೋನ್ ಆಗುತ್ತೆ ಸರ್. ಈ ಗಾಡಿ ನಿಮ್ ಪ್ರೈಸ್ ಅಂತೂ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. ಇದು ಬರೀ 1,99,000 ರೂಪಾಯಿಗೆ 13 ಮಾಡಲು ಗಾಡಿ i10 ಕೊಡ್ತೀನಿ. LPG ಮೈಲೇಜ್ ಬರ್ಬೋದು ಇದರಲ್ಲಿ ಸರ್. LPG ನಿಮ್ಗೆ ಆಲ್ಮೋಸ್ಟ್ ಒಂದು 20+ ವರೆಗೂ ಮೈಲೇಜ್ ಬರುತ್ತೆ. ಪೆಟ್ರೋಲ್ ನಿಮ್ಗೆ ಒಂದು 13 ಇಂದ 18 ವರೆಗೂ ಮೈಲೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಸರ್ ಇದು ಪೋಲೋ GT 2015 ಡಿಸೆಂಬರ್ ವೆಹಿಕಲ್, ಸೆಕೆಂಡ್ ಓನರ್ GT ವೆಹಿಕಲ್ ಸರ್. ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ ಬರೋ GT ಅಂದ್ರೆ ಅದ್ರಲ್ಲಿ ಸೆಕೆಂಡ್ ಓನರ್ ಗಾಡಿ ಸರ್. ಈ ಗಾಡಿ ನಿಮ್ಗೆ ಬರೀ 4,90,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. 4,90,000 ರೂಪಾಯಿಗೆ GT ಗಾಡಿ ಕೊಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಆಗಿರುವಂತ ವೆಹಿಕಲ್ 15 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 15 ಮಾಡಲ್ ಗಾಡಿ. ಓಕೆ, ನೆಕ್ಸ್ಟ್ ಸರ್ i20 ಇದು 2013 ಮಾಡಲು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್.
AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಮಿರರ್ ಇಂಡಿಕೇಟರ್ ಎಲ್ಲ ಬರುತ್ತೆ ನಿಮಗೆ ವೆಹಿಕಲ್. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಇದು ನಿಮಗೆ. ಸರ್ ಈ ಗಾಡಿ ಬರೀ 299 ಮಾಡ್ಕೊಡ್ತೀನಿ ಸರ್, ಫೈನಲ್ ಟು ಫೈನಲ್ 2,99,000 ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಲೋನೇ ಮಾಡ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಟಾಟಾದಲ್ಲಿ ಕೂಡ ನಿಮ್ಮ ಹತ್ರ ಒಂದು ಕಾರ್ ಅವೈಲೇಬಲ್ ಇದೆ ಸರ್. 2016 ಮಾಡಲು ಟಾಟಾ ಜಸ್ಟ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗಿದು. 18-20 ವರೆಗೂ ಮೈಲೇಜ್ ಬರೋಂತ ಗಾಡಿ ನಿಮ್ಗಿದು. ಅದ್ರಲ್ಲಿ ಡೀಸೆಲ್ ಸಿಂಗಲ್ ಓನರ್ ಸರ್. ಈ ಗಾಡಿ ನಿಮ್ಗೊಂದು 2,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2,90,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಇದೆ, 2011 ಮಾಡಲು ಡೀಸೆಲ್, ಅದ್ರೂ ಸಿಂಗಲ್ ಓನರ್ ಸರ್. ಓಕೆ. ಇದು ಅಷ್ಟೇ ನಿಮಗೆ 18-20 ವರೆಗೂ ಮೈಲೇಜ್ ಬರುತ್ತೆ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ನಿಮಗೆ. ಸಿಸ್ಟಮ್ ಎಲ್ಲ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುವಂತ ಗಾಡಿ. ಸೂಪರ್ ಕ್ಲಾಸ್ ಆಗಿರೋ ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ, 11 ಮಾಡಲು. ಈ ಗಾಡಿ ನಿಮಗೆ ಒಂದು 1,95,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಈ ಗಾಡಿಗೂ ಸಹ ಲೋನ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ತಗೊಂಡ್ಬರ್ಲಿ, ಮಿಕ್ಕಿದಂತೂ ಲೋನ್ ಮಾಡ್ಕೊಡ್ತೀನಿ ಸರ್. ಈಗ 95,000 ತಗೊಂಡ್ ಬಂದ್ರೆ ಲೋನ್ ಆಗ್ಬಿಡುತ್ತೆ. ಲೋನ್ ಆಗುತ್ತೆ ಸರ್ ಈ ಗಾಡಿಗೂ ಅಷ್ಟೇ. ಓಕೆ. ನೆಕ್ಸ್ಟ್ ಸರ್ ಈ ಗಾಡಿ ಬಂದು ಹೋಂಡಾ ಮೊಬಿಲಿಯೋ 7 ಸೀಟರ್ ಡೀಸೆಲ್, 15 ಮಾಡಲು ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ ಇದು. ಅದು ನಿಮ್ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಸರ್. ಓಕೆ. 7 ಸೀಟರ್ ಗಾಡಿ ಸರ್. ಈ ಗಾಡಿ ಡೆಡ್ ಫೈನಲ್ SR ನೋಡಿ ಬರೀ 3,99,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 3,99,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀರಾ? ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿ ಈ ಗಾಡಿ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ ಸರ್. ನೆಕ್ಸ್ಟ್ ಸರ್ 18 ಮಾಡಲು XUV W11 ಗಾಡಿ ಸರ್. ಇದು ಸನ್ ರೂಫ್ ಬರೋಂತ ಗಾಡಿ ನಿಮ್ಗಿದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 8 ಏರ್ ಬಾಕ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. 1 ರೂಪಾಯಿ ಖರ್ಚಿಲ್ಲ ಸರ್. ಗಾಡಿ ತಗೊಂಡೋಗಿ ಒಂದು ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬೇಕಷ್ಟೇ. ಇದು ಅದೇ ಕಂಡೀಷನ್ ಇರುವಂತ ಗಾಡಿ ಸರ್. ಈ ಗಾಡಿ ಡೆಡ್ ಫೈನಲ್ 9,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಸೇರಿ ಅದೇ ಪ್ರೈಸಲ್ಲೇ ಮಾಡಿಕೊಡ್ತೀನಿ. ಲೋನು ಪ್ರೊಫೈಲ್ ಚೆನ್ನಾಗಿತ್ತಂದ್ರೆ ಬರೀ 50ರಿಂದ 1 ಲಕ್ಷ ತಗೊಂಡ್ಬರ್ಲಿ ಸರ್. ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿ ಅದು ಬೇಡ ಸರ್, ಫುಲ್ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡಿಂಗ್ ಗಾಡಿ ಹೋಂಡಾ ಬ್ರಿಯೋ ಸರ್. ಇದು ಬಂದು 2013 ಮಾಡಲು ಗಾಡಿ, ಸೆಕೆಂಡ್ ಓನರ್, SMT ವೆಹಿಕಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಈ ಗಾಡಿ ನಿಮ್ಗೊಂದು 2,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2,95,000 ರೂಪಾಯಿಗೆ ಬ್ರಿಯೋ ಕೊಡ್ತೀನಿ. ಈ ಗಾಡಿ ಒಂದು 2.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಈ ಗಾಡಿ ಸಿಬಿಲ್ ಇಲ್ಲ ಅಂದ್ರೆ 1.5ರಿಂದ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೂ. ಓಕೆ. ನೆಕ್ಸ್ಟ್ ಸರ್ ಇಟಿಯೋಸ್ ಡೀಸೆಲ್ 11 ಮಾಡಲು ಗಾಡಿ. ಮಾರ್ಕೆಟ್ ಅಲ್ಲಿ ಗಾಡಿ ಬಗ್ಗೆ ಹೇಳಂಗಿಲ್ಲ ಸರ್. ಇಟಿಯೋಸ್ ಡೀಸೆಲ್ ಅಂದ್ರೆ ಹೌದು, ಜನಗಳಿಗೆ ಗೊತ್ತು. 18ರಿಂದ 20 ವರೆಗೂ ಮೈಲೇಜ್ ಬರೋಂತ ಗಾಡಿ. ಸೂಪರ್ ಕ್ಲಾಸ್ ಆಗಿದೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚ್ ಇಡೆಂಟ್ ಇದೆ, ಮಾಡಿ ಕೊಡ್ತೀನಿ ವೆಹಿಕಲ್ ಸರ್. ಈ ಗಾಡಿ ನಿಮ್ಗೊಂದು ಫೈನಲ್ 2,85,000ಗೆ 2,85,000ಗೆ 11 ಮಾಡಲು ಇಟಿಯೋಸ್ ವಿವೋ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಈಗ 2,85,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ, KA ಗಾಡಿ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಲೋನ್ ಸರ್ ಈ ಗಾಡಿಗೂ ಅಷ್ಟೇ ಪ್ರೈವೇಟ್ ಬ್ಯಾಂಕ್ ಲೋನ್ ಆಗೋದು. ಒಂದು 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೂ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಇದು ಬಂದು ವೋಲ್ಕ್ಸ್ವ್ಯಾಗನ್ ವೆಂಟೋ 2018 ಮಾಡಲು ಗಾಡಿ, ಆಟೋಮೆಟಿಕ್, ಹೈಲೈನ್, ಟಾಪ್ ಎಂಡ್ ಗಾಡಿ. 72,000 ಜಿನಿಯನ್ ನೋಡಿರೋಂಥ ಗಾಡಿ ನಿಮ್ಗಿದು. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್ ನಿಮ್ಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಕಂಪ್ನಿ ಲೈಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗಿದು ಸರ್. ಈ ಗಾಡಿ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. 18 ಮಾಡಲು ಗಾಡಿ ಬರೀ 4,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 4,80,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. ಅದ್ರಲ್ಲಿ 18 ಮಾಡಲು ಗಾಡಿ, ಪೆಟ್ರೋಲ್, ಆಟೋಮೆಟಿಕ್, GT ಗಾಡಿ. GT ಇಂಜಿನ್ ಬರೋದು ಸರ್ ಇದಕ್ಕೆ ಇದರಲ್ಲಿ. ಹೌದು. ಓಕೆ ಸರ್. ನೆಕ್ಸ್ಟ್ ಸರ್ 15 ಮಾಡಲು XUV 500 ಡೀಸೆಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ ನಿಮ್ಗಿದು. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 15 ಮಾಡಲು ಗಾಡಿ. ಈ ಗಾಡಿ ನಿಮ್ಗೊಂದು 4,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,95,000ಗೆ ಫೈನಲ್ ಮಾಡ್ಕೊಡ್ತೀರಾ? ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 450 ವರೆಗೂ ಲೋನೇ ಮಾಡ್ಕೊಡ್ತೀನಿ. ಅಷ್ಟಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದಾಯ್ತಲ್ಲ ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದ್ರೆ ನೀವು ಹೇಳಿದ ತರ ಸೇಮ್ ಪ್ರೈಸ್ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡಿ. 100% ಕೊಡೋಣ ಸರ್. ಸೇಮ್ ಪ್ರೈಸ್ ಏನ್ ಪ್ರೈಸ್ ಹೇಳಿದ್ರೆ ಅದೇ ಪ್ರೈಸ್ಗೆ ಗಾಡಿ ಕೊಡ್ತೀನಿ ಸರ್ ಎಲ್ಲ ಗಾಡಿ. ಸೊ ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ನಮ್ಮ ಫೇಸ್ಬುಕ್ ಪೇಜ್ ನಾನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್.